ಪ್ರತಿ ವಾರ ಆ ವಾರದ OTT ರಿಲೀಸಸ್ನ ನೋಡಿ ಅದರಲ್ಲಿ ಯಾವ್ದ್ಯಾವ್ದನ್ನ ನೀವು ನೋಡ್ಬೋದು ಅಂತ ಪರ್ಸ್ನಲಿ ರೆಕಮೆಂಡ್ ಮಾಡುವಂತಹ ವಾಡಿಕೆ ನಮ್ದಾಗಿದೆ. ಬಟ್ ಲಾಸ್ಟ್ ವೀಕು ಒಂದು ಫ್ರಸ್ಟ್ರೇಟಿಂಗ್ ವೀಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ತರದ ವರ್ತಿ ಕಂಟೆಂಟ್ ನೋಡೋದಕ್ಕೆ ಇರಲಿಲ್ಲ. ಅಂಡ್ OTTಗಳ ಲೂಟಿ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ, ಪಿನ್ ಕಮೆಂಟ್ಸ್ ಅಲ್ಲಿ ಸಿಗುತ್ತೆ ಅಥವಾ ಎಂಡ್ ಕಾರ್ಡ್ಸ್ ಅಲ್ಲಿ ಹಾಕಿರ್ತೀನಿ. ಬಟ್ ಕಾಂಟ್ರಾಸ್ಟ್ ಟು ಲಾಸ್ಟ್ ವೀಕ್, ಈ ವಾರ ಸಾಕಷ್ಟು ಒಳ್ಳೆ ಕಂಟೆಂಟ್ಗಳು ಬೇರೆ ಬೇರೆ ಜಾನರ್ನಲ್ಲಿ ಬಂದಿದೆ. ಅದರಲ್ಲಿ ಯಾವುದೆಲ್ಲ ಸೂಪರ್ ಆಗಿದೆ, ಯಾವುದೆಲ್ಲ ಸುಮಾರಾಗಿದೆ, ಎಲ್ಲವನ್ನ ಇವತ್ತಿನ OTT ರೆಕಮೆಂಡೇಶನ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ತೂಯಾ ಮೇ ಸರ್ವೈವಲ್ ಥ್ರಿಲ್ಲರ್ ಸಿನಿಮಾಗಳು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಿ ಕ್ರಿಯೇಟ್ ಆಗುವಂತಹ ಟೆನ್ಷನ್ನು ಈ ನಾರ್ಮಲ್ ಥ್ರಿಲ್ಲರ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ವಾರ ಇದೇ ಹುಡುಕಾಟದಲ್ಲಿ ತೂಯಾ ಮೇ ಸಿನಿಮಾ ನೋಡಿದೆ. ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ ಆಗಿದ್ದಾಗ ಸಾಕಷ್ಟು ಪ್ರಶಂಸೆ ಕೇಳಿ ಬಂದಿತ್ತು, ಬಟ್ ಹೋಗೋದಕ್ಕೆ ಆಗಿರ್ಲಿಲ್ಲ. ಇಲ್ಲಿ ಆದರ್ಶ್ ಗೌರವ್ ಹಾಗೂ ಶಾನ್ಯಾ ಕಪೂರ್ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕತೆ ಸುತ್ತೋದು ಮಾರುತಿ ಹಾಗೂ ಅವನಿ ಎಂಬ ಪಾತ್ರಗಳ ಸುತ್ತ. ಅವನಿ ತುಂಬಾ ಲಕ್ಸುರಿಯಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗೋಳು, ಬಟ್ ನಮ್ಮ ಮಾರುತಿ ರ್ಯಾಪರ್ ಆಗ್ಬೇಕು ಅಂತ ಕನಸು ಕಟ್ಕೊಂಡಿರೋನು, ಸಣ್ಣ ಕುಟುಂಬದಿಂದ ಬಂದಿರೋಂತಹ ಹುಡುಗ. ಇವರಿಬ್ಬರ ನಡುವೆ ಪ್ರೀತಿ ಹುಟ್ಕೊಳ್ಳುತ್ತೆ. ಗೋವಾಗೆ ತಮ್ಮ ವೆಕೇಶನ್ಸ್ಗೆ ಹೋದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪೂಲ್ ನಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅಂಡ್ ಅಲ್ಲಿಂದ ಮುಂದೆ ಏನಾಯ್ತು ಅನ್ನೋದನ್ನ ಈ ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಸ್ಟ್ರೆಂತ್ ಅಂದ್ರೆ ಇಲ್ಲಿನ ಕ್ಯಾರೆಕ್ಟರೈಸೇಷನ್ಸ್. ಇರದೇ 4-5 ಪ್ರಾಮಿನೆಂಟ್ ಕ್ಯಾರೆಕ್ಟರ್ಗಳು, ಅವೆಲ್ಲವನ್ನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಂಡ್ ಒನ್ಸ್ ಆ ಸರ್ವೈವಲ್ ಮೋಡ್ಗೆ ಸಿನಿಮಾ ಬಂದು ನಿಂತ ಮೇಲೆ ಬರುವಂತಹ ಪ್ರತಿ ಸೀನ್ ಕೂಡ ಎಂಗೇಜಿಂಗ್ ಆಗಿತ್ತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಸಾಲಿಡ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಮಾಮ್ಲಾ ಲೀಗಲ್ ಹೇ ಸೀಸನ್ 2. ಇದು ರವಿ ಕಿಶನ್, ನೈಲಾ ಗ್ರೇವಲ್ ಹೀಗೆ ಮುಂತಾದವರು ಕಾಣಿಸ್ಕೊಂಡಿರುವಂತಹ ಕೋರ್ಟ್ ರೂಮ್ ಕಾಮಿಡಿ ಡ್ರಾಮಾ. ಸೀಸನ್ 1 ನಲ್ಲಿ ಹೇಗೆ ಪದ್ಪದ್ ಗಂಜ್ ಎಂಬ ಊರಿನ ಕೋರ್ಟ್ ನಲ್ಲಿ ಎಲ್ಲರೂ ಆಪರೇಟ್ ಮಾಡ್ತಾರೆ, ಅವರವರ ನಡುವಿನ ಸಂಬಂಧಗಳೇನು ಅನ್ನೋದನ್ನ ಕಾಮಿಕಲಿ ಪ್ರೆಸೆಂಟ್ ಮಾಡಿ ಸಾಕಷ್ಟು ಪ್ರಶಂಸೆಯನ್ನ ಪಡ್ಕೊಂಡಿದ್ರು. ಇನ್ಫ್ಯಾಕ್ಟ್ ಇಲ್ಲಿನ ಕ್ಯಾರೆಕ್ಟರೈಸೇಷನ್, ಅವರ ಹಾವಭಾವ ನಿಮ್ಗೆ ಪಂಚಾಯತ್ನ ವೈವಂತೂ ಕೊಡುತ್ತೆ. ಸೊ ಸೀಸನ್ 2 ನ ಪ್ಲಾಟು ಎಂಟೈರ್ಲಿ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಕಿರಿಕಿರಿ ಆಗ್ಬೋದು, ಅದಕ್ಕೆ ಅದನ್ನ ರಿವೀಲ್ ಮಾಡ್ತಿಲ್ಲ. ಸೀರೀಸ್ ನಲ್ಲಿ ಫೀಲ್ ಗುಡ್ ಫ್ಯಾಕ್ಟರ್ಸ್ಗಳು ಇದಾವೆ. ಎಮೋಷನಲಿ ತುಂಬಾ ಸ್ಟ್ರಾಂಗ್ ರೇಟಿಂಗ್ ಕಂಡು ಬರುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್ ಅಂಡ್ ಎಸ್ಪೆಷಲಿ ಫೀಲ್ ಗುಡ್ ಅಂಡ್ ಕಾಮಿಡಿ ಇಷ್ಟಪಡೋರು ಇದನ್ನ ಮಿಸ್ ಮಾಡ್ಕೋಬೇಡಿ. ನೆಟ್ಫ್ಲಿಕ್ಸ್ ಅಲ್ಲಿ ಇದರ 2 ಸೀಸನ್ಗಳು ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ವಧ್ 2. ಇದು ಸಂಜಯ್ ಮಿಶ್ರಾ ಹಾಗೂ ನೀನಾ ಗುಪ್ತಾ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಹಿಂದಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇಲ್ಲಿ ಒಂದು ವಧ್ ಅಂದ್ರೆ ಕೊಲೆ ಆಗಿದೆ. ಡೌಟ್ ಹಲವರ ಮೇಲಿದೆ ಅಂಡ್ ಅದನ್ನ ಯಾರು ಮಾಡಿದ್ದು, ಹೇಗೆ ಮಾಡಿದ್ದು ಅಂಡ್ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಯಾಕೆ ಮಾಡಿದ್ದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕೊನೆವರೆಗೂ ಸಿನಿಮಾ ನೋಡ್ಲೇಬೇಕಾಗುತ್ತೆ. ಸಿನಿಮಾಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಪರ್ಫಾರ್ಮೆನ್ಸಸ್, ಎಸ್ಪೆಷಲಿ ಸಂಜಯ್ ಮಿಶ್ರಾ ಮತ್ತು ನೀನಾ ಗುಪ್ತಾ ಅವರ ನ್ಯಾಚುರಲ್ ಕೆಮಿಸ್ಟ್ರಿ, ಜೈಲ್ ಸೆಟ್ಟಿಂಗ್ ನ ಗ್ರಿಟ್ಟಿ ವೈಬು ಅಂಡ್ ಥ್ರಿಲ್ಲಿಂಗ್ ಫೀಲ್ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಸಪೋರ್ಟಿಂಗ್ ರೋಲ್ಸ್ ಕೂಡ ಕತೆಗೆ ಸ್ಟ್ರಾಂಗ್ ಇಂಪ್ಯಾಕ್ಟ್ ಅನ್ನ ಆಡ್ ಮಾಡಿವೆ. ಫಸ್ಟ್ ಹಾಫ್ ಸ್ಲೋ ಬರ್ನರ್ ಆಗಿ ಸ್ವಲ್ಪ ಸ್ಲಗ್ಗಿಶ್ ಅಂತ ಅನಿಸ್ಬೋದು, ಬಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಸಿನಿಮಾನ ಎಂಗೇಜಿಂಗ್ ಆಗಿ ಇಡೋದ್ರಲ್ಲಿ ಯಶಸ್ವಿಯಾಗಿದೆ. ಖಡಕ್ ಸಿನಿಮಾದ ಪ್ರಕಾರ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸಸ್ ಹಾಗೂ ಗ್ರೌಂಡೆಡ್ ಥ್ರಿಲ್ಲರ್ ಇಷ್ಟಪಡೋರಿಗೆ ಇದೊಂದು ಸಾಲಿಡ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಮರ್ದಾನಿ 3. ಇದು ರಾಣಿ ಮುಖರ್ಜಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಈ ಫ್ರಾಂಚೈಸಿನ ಪಾರ್ಟ್ 1 ಹಾಗೂ ಪಾರ್ಟ್ 2 ಬಾಕ್ಸ್ ಆಫೀಸ್ ಅಲ್ಲಿ ಹೆವಿ ಸದ್ದು ಮಾಡಿದಂತಹ ಸಿನಿಮಾಗಳು. ಅಂಡ್ ಈ ಪಾರ್ಟ್ ಕೂಡ ಒಂದು ಡೀಸೆಂಟ್ ನಂಬರ್ ಅನ್ನ ಕಲೆಕ್ಟ್ ಮಾಡಿದೆ. ಈ ಪರ್ಟಿಕ್ಯುಲರ್ ಸಿನಿಮಾದ ಕತೆ ಸುತ್ತೋದು ಶಿವಾಜಿ ಶಿವಾನಿ ರಾಯ್ ಎಂಬ ಪಾತ್ರದ ಸುತ್ತ. ಸಿಟಿಯಲ್ಲಿ 3 ತಿಂಗಳಲ್ಲಿ ಬರೋಬ್ಬರಿ 95 ಪುಟ್ಟ ಹುಡುಗಿಯರು ಕಾಣೆಯಾಗಿದ್ದಾರೆ. ಅಂಡ್ ಈ ಕೇಸ್ ಬಂದು ತಲುಪೋದು ಶಿವಾನಿ ಕೈಗೆ. ಈ ಕೇಸ್ನ ಅವಳು ಹೇಗ್ ಡೀಲ್ ಮಾಡಿದ್ಲು, ಯಾರಿದರ ಕಿಂಗ್ ಪಿನ್ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇಲ್ಲಿನ ಸ್ಟೋರಿ, ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿದೆ. ಏನು ಈಸಿಯಾಗಿ ನಡೆಯೋದಿಲ್ಲ. ಕೇಸ್ ಇನ್ನೇನು ಸಾಲ್ವ್ ಆಯ್ತು ಅನ್ನೋ ಅಷ್ಟರಲ್ಲಿ ಮತ್ತೊಂದು ಪ್ರಾಬ್ಲಮ್ಗೆ ಸಿಗಾಕೊಳ್ತಾರೆ. ಹೀಗೆ ಆಡಿಯನ್ಸ್ ನ ಹಿಡಿದು ಕೂರ್ಸೋದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಬ್ಯಾಲೆನ್ಸ್ಡ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಓನ್ಲಿ ಪ್ರಾಬ್ಲಮ್ ಅಂದ್ರೆ ಕತೆ ಒಂದು ಲೆವೆಲ್ ಆದ್ಮೇಲೆ ಪ್ರೆಡಿಕ್ಟಬಲ್ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಓ ರೋಮಿಯೋ. ಇದು ವಿಶಾಲ್ ಭಾರದ್ವಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಶಾಹಿದ್ ಕಪೂರ್, ತೃಪ್ತಿ ದಿಮ್ರಿ, ತಮನ್ನಾ ಹೀಗೆ ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಒಂದು ರಿಯಲ್ ಲೈಫ್ ಘಟನೆ ಮೇಲೆ ಆಧಾರವಾಗಿರುವಂತಹ ಒಂದು ಕ್ರೈಮ್ ಥ್ರಿಲ್ಲರ್ ವಿತ್ ಎ ರೊಮ್ಯಾಂಟಿಕ್ ಟಚ್. ಹುಸೈನ್ ಉಸ್ತ್ರಾ ಹಾಗೂ ಅಫ್ಸನ್ ಎಂಬ ಪಾತ್ರಗಳ ಸುತ್ತ ಇಲ್ಲಿನ ಸ್ಟೋರಿ ರಿವಾಲ್ವ್ ಆಗುತ್ತೆ. ಅಫ್ಸನ್ನ ಗಂಡನನ್ನ ಕೊಲೆ ಮಾಡಲಾಗಿದೆ ಅಂಡ್ ಇದರ ರಿವೆಂಜ್ ತಗೊಳ್ಬೇಕು ಅಂತ ಅಫ್ಸನ್ ಉಸ್ತ್ರಾನ ಹತ್ರ ಬರ್ತಾಳೆ. ಬಟ್ ಇವ್ರ ನಡುವೆ ಒಂದು ಡೇಂಜರಸ್ ರೊಮ್ಯಾನ್ಸ್ ಡೆವಲಪ್ ಆಗ್ಬಿಡುತ್ತೆ. ಅಲ್ಲಿಂದ ಮುಂದೆ ಏನಾಯ್ತು, ಈ ರಿವೆಂಜ್ ಕತೆ ಏನು, ಹುಸೈನ್ ಉಸ್ತ್ರಾನ ಬ್ಯಾಕ್ ಸ್ಟೋರಿ ಏನು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಿದು ಡೇಂಜರಸ್ ರೊಮ್ಯಾನ್ಸ್ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾ ವಿಜುವಲಿ ರಿಚ್ ಆಗಿ ಮೂಡ್ ಬಂದಿದೆ. ಮ್ಯೂಸಿಕ್ ಕೂಡ ಸ್ಟ್ಯಾಂಡ್ ಔಟ್ ಆಗಿದೆ. ಪರ್ಫಾರ್ಮೆನ್ಸಸ್ ಎಸ್ಪೆಷಲಿ ಶಾಹಿದ್ ಮತ್ತು ತೃಪ್ತಿ ಅವರ ನಡುವಿನ ಸೀನ್ಸು ಸಖತ್ ನ್ಯಾಚುರಲ್ ಅಂತ ಅನ್ಸಿದ್ವು. ಅಂಡ್ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಒಳ್ಳೆ ಪ್ರಾಮುಖ್ಯತೆ ಕೊಡಲಾಗಿದೆ. ಆದ್ರೆ ಲೆಂತ್ ಜಾಸ್ತಿ ಇತ್ತು. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಟ್ರೆಚ್ ಅಂತ ಅನ್ಸ್ತು.
ಖಡಕ್ ಸಿನಿಮಾದ ಪ್ರಕಾರ ಸ್ಟೈಲಿಶ್ ಮೇಕಿಂಗ್ ಹಾಗೂ ಪರ್ಫಾರ್ಮೆನ್ಸ್ಗೋಸ್ಕರ ಇದೊಂದು ಡೀಸೆಂಟ್ ಒನ್ ಟೈಮ್ ವಾಚ್ ಅಂತ ಹೇಳ್ತೀನಿ. ಅದರ್ವೈಸ್ ಸ್ಕಿಪ್ ಮಾಡಬಹುದು. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಮಾಕಾಸಮ್ ಇದು ನಿಕೋಲಸ್ ಕಾರ್ಕೊಂಗೋರ್ ಅವರು ಡೈರೆಕ್ಟ್ ಮಾಡಿರುವಂತಹ ಫೀಲ್ ಗುಡ್ ಡ್ರಾಮಾ ಸೀರೀಸ್. ಮೋನಾ ಸಿಂಗ್, ಮಿಹಿರ್ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದೊಂದು ಅಮ್ಮ ಮಗನ ಕತೆ. ಮಗನಾದ ಅಗಸ್ತ್ಯ ತನ್ನ ತಾಯಿ ವಿನೀತಾಗೆ ಒಂದು ಪರ್ಫೆಕ್ಟ್ ಪೇರ್ನ ಹುಡುಕ್ತಾ ಇದ್ದಾನೆ ಅಂಡ್ ಅದಕ್ಕೋಸ್ಕರ ಒಂದು ಆಲ್ಗರಿದಮ್ನ ಡಿಸೈನ್ ಮಾಡ್ತಾ ಇದ್ದಾನೆ. ಈ ಆಲ್ಗರಿದಮ್ ಎಲ್ಲಿಗೆ ಬಂದು ನಿಂತ್ಕೊಳ್ತು, ಏನೆಲ್ಲ ಅನಾಹುತಗಳು ಹುಟ್ಕೊಂಡ್ವು ಅಂಡ್ ಇದರಿಂದ ಡೈರೆಕ್ಟ್ರು ನಮ್ಗೆ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸೀರೀಸ್ ಅಲ್ಲೇ ನೋಡಿ ತಿಳ್ಕೊಬೇಕು. ಸೀರೀಸ್ ವಿಜುವಲಿ ಕ್ರಿಯೇಟಿವ್ ಆಗಿದೆ. ಗ್ರಾಫ್ಸ್, ಓವರ್ಲೇಸ್ ಗಳನ್ನ ಯೂಸ್ ಮಾಡಿ ಅಗಸ್ತ್ಯನ ಮೈಂಡ್ ಅನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಡರ್ನ್ ಪೇರೆಂಟ್ ಚೈಲ್ಡ್ ಡೈನಮಿಕ್ ಹಾಗೂ ಡೇಟಿಂಗ್ ಕಲ್ಚರ್ನ ಸ್ಮಾರ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಮಿಡಲ್ ಎಪಿಸೋಡ್ ಸ್ವಲ್ಪ ಡ್ರ್ಯಾಗ್ ಅಂತ ಅನ್ಸುತ್ತೆ. ಮ್ಯಾಥ್ ಲಾಜಿಕ್ ಸೂಪರ್ಫಿಷಿಯಲ್ ಅಂತ ಅನಿಸ್ಬೋದು. ಖಡಕ್ ಸಿನಿಮಾದ ಪ್ರಕಾರ ಲೈಟ್ ಹಾರ್ಟೆಡ್ ಕುರ್ಕಿ ಕಾನ್ಸೆಪ್ಟ್ ಇಷ್ಟಪಡೋರಿಗೆ ಇದೊಂದು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ನಮ್ಮ ಭಾಷೆ ಕನ್ನಡದಲ್ಲೇ ಅವೈಲೇಬಲ್ ಇದೆ. ತಾಯಿ ಕಿಳವಿ ಇದು ರಾಧಿಕಾ ಶರತ್ ಕುಮಾರ್ ಅವರು ಲೀಡಾಗಿ ಕಾಣಿಸ್ಕೊಂಡಿರುವಂತಹ ತಮಿಳ್ ಡ್ರಾಮಾ ಕಾಮಿಡಿ ಸಿನಿಮಾ. ಇಲ್ಲಿನ ಕತೆ ಸುತ್ತೋದು ಪವನು ತಾಯಿ ಎಂಬ ಪಾತ್ರದ ಸುತ್ತ. ಒಂದು ಕಾಲದಲ್ಲಿ ಊರೆಲ್ಲ ಭಯ ಹುಟ್ಟಿಸಿದ ಈಕೆ ಈಗ ತನ್ನ ಕೊನೆ ದಿನಗಳನ್ನ ಎಣಿಸ್ತಾ ಇದ್ದಾಳೆ. ಇವರ 3 ಮಕ್ಕಳು ಊರಿಗೆ ಹಿಂತಿರುಗಿ ಬರ್ತಾರೆ, ಬಟ್ ಅವಳಿಗೋಸ್ಕರ ಅಲ್ಲ, ಅವಳ ಬಳಿ ಇರುವಂತಹ ಹಣಕ್ಕಾಗಿ. ಸೊ ಮುಂದೇನಾಯ್ತು ಅನ್ನೋದನ್ನ ನೀವು ಈ ಸಿನಿಮಾ ನೋಡಿ ತಿಳ್ಕೊಬೇಕು. ಸಿನಿಮಾ ದುರಾಸೆ, ಫ್ಯಾಮಿಲಿ ಡೈನಮಿಕ್ಸ್ ಹಾಗೂ ಸೇವಿಂಗ್ಸ್ ಅಲ್ಲಿ ನಂಬಿದ್ದ ಗಟ್ಟಿ ಹೆಂಗಸಿನ ಪಾಯಿಂಟ್ ಆಫ್ ವ್ಯೂನ ಡಾರ್ಕ್ ಹ್ಯೂಮರ್ ಜೊತೆಗೆ ಎಕ್ಸ್ಪ್ಲೋರ್ ಮಾಡಿದಂತಹ ಸಿನಿಮಾ ಇದು. ಜೊತೆಗೆ ಕಮಲ್ ಹಾಸನ್ ರೆಫರೆನ್ಸಸ್ ಗಳನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡಿದ್ದು ಹೈಲೈಟ್. ರಾಧಿಕಾ ಅವರ ಪರ್ಫಾರ್ಮೆನ್ಸ್ ಪವರ್ಫುಲ್ ಆಗಿದ್ದು, ಮೇಕಿಂಗ್ ಕೂಡ ರಾ ಹಾಗೂ ಗ್ರೌಂಡೆಡ್ ಆಗಿ ಮೂಡ್ ಬಂದಿದೆ. ಖಡಕ್ ಸಿನಿಮಾದ ಪ್ರಕಾರ ಡಾರ್ಕ್ ಕಾಮಿಡಿ ಇಷ್ಟಪಡೋರಿಗೆ ಇದೊಂದು ಗುಡ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಚಿರಯ್ಯ ಇದು ಈ ವಾರ ಹೆವಿ ಸದ್ ಮಾಡಿರುವಂತಹ ಶೋ, ಆಸ್ ವೆಲ್ ಆಸ್ ಆನ್ಲೈನ್ ಡಿಬೇಟ್ಸ್ ನಲ್ಲಿ ಕೂಡ ಒಳಗೊಂಡಿರುವಂತಹ ಶೋ. ಸೀರೀಸ್ ಜಸ್ಟ್ ಫ್ಯಾಮಿಲಿ ಸ್ಟೋರಿ ಅಲ್ಲ, ಅನ್ಕಂಫರ್ಟಬಲ್ ಕ್ವಶನ್ಸ್ ಗಳನ್ನ ಕೇಳುವಂತಹ ಕಂಟೆಂಟು. ಕಥೆಯ ಪ್ಲಾಟ್ ಹೇಳೋದಕ್ಕೆ ಕಷ್ಟ, ಬಟ್ ಸೀರೀಸ್ ನಲ್ಲಿ ಮಾರ್ಷಲ್ ರೇಪ್ ನ ಕುರಿತು ಒಂದು ಇಂಟೆನ್ಸ್ ಎಸ್ಸೆನ ಬರೆಯಲಾಗಿದೆ. ಎಷ್ಟೋ ಥಾಟ್ ಪ್ರೊವೋಕಿಂಗ್ ಮೂಮೆಂಟ್ಸು ಇಲ್ಲಿ ನೀವು ನೋಡಬಹುದು. ಸಾಕಷ್ಟು ಡಿಸ್ಟರ್ಬಿಂಗ್ ಸೀನ್ಸು ಎಮೋಷನಲಿ ಚಾಲೆಂಜ್ ಮಾಡಿ ಸರಿ ತಪ್ಪಿನ ನಡುವಿನ ಲೈನ್ ಅನ್ನ ಬ್ಲರ್ ಮಾಡುವಂತಹ ಕೆಲಸವನ್ನ ಈ ಸೀರೀಸ್ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಮಸ್ಟ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಸೀರೀಸ್ ನಲ್ಲಿ ಡಿಸ್ಟರ್ಬಿಂಗ್ ಸೀನ್ಸ್ ಸಾಕಷ್ಟಿವೆ. ಸೊ ಇದು ಫ್ಯಾಮಿಲಿಯೊಟ್ಟಿಗೆ ಕೂತು ನೋಡುವಂತಹ ಕಂಟೆಂಟ್ ಅಲ್ಲ. ದಿ ಬಾಯ್ಸ್ ಸೀಸನ್ 5 ಇದು ದ ವೆರಿ ಪಾಪ್ಯುಲರ್ ದಿ ಬಾಯ್ಸ್ ಸಿನಿಮಾದ ಫೈನಲ್ ಸೀಸನ್. ಇದು ಫುಲ್ ಆನ್ ಕ್ಯೂಸ್ ಯೂನಿವರ್ಸ್ ಗುರುವೆ. ಸೀಸನ್ 4 ಎಂಡಿಂಗ್ ಅಲ್ಲಿ ಸಿಸ್ಟಮ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿತ್ತು. ಈಗ ಹೋಮ್ ಲ್ಯಾಂಡರ್ ಬೇಸಿಕಲಿ ಶಾಡೋ ಡಿಕ್ಟೇಟರ್ ಆಗಿ ಕಂಟ್ರಿನ ಕಂಟ್ರೋಲ್ ಮಾಡ್ತಾನೆ. ಬಾಯ್ಸ್ ಟೀಮ್ ಆಲ್ಮೋಸ್ಟ್ ಬ್ರೇಕ್ ಆಗಿ ಕ್ಯಾಪ್ಚರ್ ಆಗಿದೆ. ಬುಚ್ಚರ್ ಮಾತ್ರ ಫುಲ್ ರೋಗ್ ಮೋಡ್ ಹೋಗಿ ಸೂಪರ್ ಜಿನೋಸೈಡ್ ನ ಪ್ಲಾನ್ ಮಾಡ್ತಾನೆ. ಈ ಸೀಸನ್ ಅಲ್ಲಿ ಸ್ಟೇಕ್ಸ್ ನೆಕ್ಸ್ಟ್ ಲೆವೆಲ್ ಹೋಗಿದೆ. ಏನೇನ್ ಆಗಲಿದೆ ಅಂಡ್ ಕೊನೆಗೆ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಸೀಸನ್ 1 ಇಂದ ನೋಡಿದ್ರೆ ಮಾತ್ರ ಈ ಕಂಟೆಂಟ್ ನಿಮ್ಗೆ ಅರ್ಥ ಆಗೋದು. ಸ್ಟೋರಿ ಡಾರ್ಕರ್, ವೈಲೆಂಟ್ ಮತ್ತು ಎಮೋಷನಲಿ ಹೆವಿಯಾಗಿ ಶಿಫ್ಟ್ ಆಗಿದೆ. ಎಸ್ಪೆಷಲಿ ಬುಚ್ಚರ್ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಮೇಜರ್ ಹೈಲೈಟು. ಸಿಸ್ಟರ್ ಸೇಗ್ ಆಲ್ರೆಡಿ ಗೇಮ್ ವಿನ್ ಮಾಡಿದ್ಲು ಅಂತ ಫೀಲ್ ಬರುತ್ತೆ. ಅದರ ಇಂಪ್ಯಾಕ್ಟ್ ಈ ಸೀಸನ್ ಅಲ್ಲಿ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದು ಸಿಂಪಲ್ ಎಂಟರ್ಟೈನ್ಮೆಂಟ್ ಅಲ್ಲ, ಫುಲ್ ಪೇ ಆಫ್ ಸೀಸನ್. ಫ್ಯಾನ್ಸ್ಗೆ ಮಸ್ಟ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡದ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಈ ವಾರದ ಮಸ್ಟ್ ವಾಚ್ ನೋಡ್ಲೇಬೇಕು ಯಾವುದು ಅನ್ನೋದನ್ನ ರೆಕಮೆಂಡ್ ಮಾಡೋದಾದ್ರೆ ಚಿರಯ್ಯ, ತಾಯಿ ಕಿಳವಿ, ತೂಯಾ ಮೇ ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್. ಈ ಎಲ್ಲಾ ಸೀರೀಸ್ ಹಾಗೂ ಸಿನಿಮಾಗಳನ್ನ ನೋಡಿ ಮುಗಿಸೋದಕ್ಕೆ ಸಾಕಷ್ಟು ಸಮಯ, ಎಫರ್ಟ್ಸ್ ಬೇಕು ಗುರುವೆ. ನಮ್ಮ ಎಫರ್ಟು ಹಾಗೂ ಕಂಟೆಂಟು ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ತಪ್ಪದೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.